ಏನು ನಿದ್ದೆ ಮಾಡ್ತಾ ಇದೀಯಾ? ಅಲ್ಲ, ನಿನಗೆ ನಿದ್ದೆ ಹೇಗೆ ಬರುತ್ತೆ? ಯಾರು ನೀವು? ನಾನು ಯಾರು, ನನ್ನ ಅಡ್ರೆಸ್ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಫಾರ್ಮ್ ಹೌಸ್, ಡೆಡ್ ಬಾಡಿ, ಸುಟ್ಟಿದ್ದು ಅದ್ರ ಬಗ್ಗೆ ಮಾತಾಡೋಣವಾ? ಏನ್ ಬೇಕು? ಗುಡ್, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಟ್ಟೆ. ನನಗೇನು ಬೇಕು, ಎಲ್ಲಿಗೆ ಬರಬೇಕು, ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ಸುತ್ತೆ. ಅದೇ ತಲೆನೋವು ಅಂದಲ್ಲ. ನಾನು ರಾತ್ರಿ ಎಲ್ಲ ನಮ್ಮ ಮನೆ ಕಿಟಕಿ ಹತ್ರನೇ ಕೂತ್ಕೊಂಡು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಮ್ಮ ಮನೆ ಕಡೆನೇ ನೋಡ್ತಿದ್ದೆ. ಹೌದು, ಜ್ವರ ಕಮ್ಮಿ ಆಯ್ತಾ? ನನ್ ಕಂಡ್ರೆ ಅಷ್ಟೊಂದು ಭಯನಾ? ಟ್ಯಾಬ್ಲೆಟ್ ತಂದು ಕೊಡ್ಲಾ? ನನ್ಗೇನ್ ಪ್ರಾಬ್ಲಮ್ ಇಲ್ಲ, ನೀವು ಹೊರಡಿ. ನಿಮ್ಮ ಯಜಮಾನ್ ಇಲ್ವಲ್ಲ ವಿದ್ಯಾ? ನೋಡೋ, ನಾನಿಲ್ವಾ? ಈಗೇನ್ ಕಾಲ್ ಮಾಡ್ಬೇಕಾ? ಇಲ್ಲೋಡೋ, ನನಗೆ ಕಾಲ್ ಬಂತು. ಕಟ್ ಮಾಡ್ಲಾ? ಇಲ್ಲ, ಎತ್ಕೊಳ್ಳ. ಪ್ಲೀಸ್, ನೀವು ಇಲ್ಲಿಂದ ಹೊರಡಿ, ಹೊರಡಿ. ಏನು ಭಯ ಆಗ್ತಾ ಇದೆಯಾ? ನೀನು ಮರ್ಡರ್ ಯಾಕೆ ಮಾಡಿದೆ, ಹೇಗೆ ಮಾಡಿದೆ, ಈ ಥರದ ಪ್ರಶ್ನೆಗಳನ್ನು ನಾನು ಕೇಳಬೇಕು. ನನಗೆ ಬೇಕಾಗಿರೋದು ಮನಿ. ಅದನ್ನು ಯಾವಾಗ ತರಬೇಕು, ಎಲ್ಲಿಗೆ ತರಬೇಕು ಹೇಳ್ತೀನಿ. ನಾಚಿಕೆ ಆಗ. ಸಾರಿ. ಯಾಕೆ ಫೋನ್ ತೆಗಿತಾ ಇಲ್ಲ ಮೇಡಮ್? ಸರ್ ರಾತ್ರಿ ಅವ್ರ ಫೋನ್ನ ನನಗೆ ಕೊಟ್ಟು ಮರ್ತು ಹೋದ್ರು. ಅದನ್ನ ಹೇಳಕ್ಕೆ ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ಎತ್ತಲಿಲ್ಲ. ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಸರ್ ಇನ್ನೂ ಎದ್ದಿಲ್ಲ. ಮಲಗಿದಾರ? ನಾನು ಕೊಡ್ತೀನಿ, ನೀವು ಹೊರಡಿ. ಏನು ಆಟ ಆಡ್ತಿದೀಯಾ? ಫೋನ್ ಕಟ್ ಮಾಡ್ತೀಯಾ? ಹಾಗಲ್ಲ, ಯಾರೋ ಮಧ್ಯ ಫೋನ್ ಮಾಡಿದ್ರು, ಅದಕ್ಕೆ ಕಟ್ ಮಾಡಿದೆ. ನೀನ್ ಮಾಡಿರೋ ಈ ಮರ್ಡರ್ ಬಗ್ಗೆ ಪೊಲೀಸರಿಗೆ ಹೇಳ್ಬಾರ್ದು ಅಂದ್ರೆ ನೀನ್ ನನಗೆ 10 ಲಕ್ಷ ಕೊಡಬೇಕು. ಮಗುಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಸರ್. 10 ಲಕ್ಷ ಆಗುತ್ತೆ. ಹೇ, ಕೇಳಿಸ್ಕೊಂತಿದ್ಯಾ? ಹೇಳಿ ಪ್ಲೀಸ್, ಕೇಳಿಸ್ಕೊತಾ ಇದ್ದೀನಿ. ದುಡ್ಡು ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಊರೊರಗಿರೋ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಲಿ 4ನೇ ಯೂನಿಟಿಗೆ ಬಾ. ಇದ್ರ ಮಧ್ಯದಲ್ಲಿ ಏನಾದರೂ ನಕ್ರ ಮಾಡದೆ ಖಂಡಿತ ಅದ್ಯೋನೆ.